ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಇಂದು ಸೋಮವಾರ ದಿನಾಂಕ 1 ಜೂನ್ 2026ರಂದು ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ್ ಕ್ಲಸ್ಟರ್ ಸರ್ಕಾರಿ ಪ್ರೌಢಶಾಲೆ ಇಸ್ಲಾಂಪುರ್ ಶಾಲೆಯಲ್ಲಿ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆ ಉದ್ಘಾಟನೆ, ಶಾಲಾ ಪ್ರಾರಂಭೋತ್ಸವ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮ ಜರುಗಿತು. ಇಂದು ಶ್ರೀಮತಿ ಪ್ರಭಾವತಿ ಬಿ ಪಾಟೀಲ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಅವರ ಪರವಾಗಿ ಶ್ರೀ ಜಂಗ್ಲಿ ಸಾಬ್ ನಾಯ್ಕ್, ಶ್ರೀ ಲಗಮಣ್ಣ ಫನ್ಗುತ್ತಿ ಇರುವರು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದ್ದರು. ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಶ್ರೀ ಎಸ್ ಪದ್ಮನ್ನವರ್ ಬಿಆರ್ಸಿ ಸಾಹೇಬರು, ಶ್ರೀಮತಿ ಸವಿತಾ ಹಲ್ಕೆ ಅಕ್ಷರದಾಸೋ ಸಹಾಯಕ ನಿರ್ದೇಶಕರು ಹುಕ್ಕೇರಿ, ದೈಹಿಕ ಶಿಕ್ಷಣ ಸಂಯೋಜಕರು ಶ್ರೀ ಎಬಿ ಕೊಠಿವಾಲೆ, ಬಿಬಿ ಪಾರ್ತಹಳ್ಳಿ, ಜಿಜಿ ಗೋವಿಂದ, ಶಿಕ್ಷಣ ಸಂಯೋಜಕರು ಶ್ರೀ ರಮೇಶ್ ಲಕ್ಷ್ಮಣ್ಣವರ್, ಪಿಡಿಒ ಮತ್ತು ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಇಸ್ಲಾಂಪುರ್ ಎಬಿ ಪಾಟೀಲ್, ಮುಖ್ಯ ಶಿಕ್ಷಣ ಪ್ರಧಾನ ಗುರುಗಳು ಪ್ರೌಢಶಾಲೆ ಶ್ರೀ ಎಎಸ್ಎಚ್ ಬೆಟಗೇರಿ, ಪ್ರಾಥಮಿಕ ಶಾಲೆ ಇಸ್ಲಾಂಪುರ್ ಮುಖ್ಯ ಪ್ರಧಾನ ಗುರುಗಳು ಆರ್ಪಿ ಇಸ್ಲಾಂಪುರ್, ಯುಎಂ ತಳವಾರ್, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಮತಿ ಎಸ್ ಭಾಗೋಜಿ ಸಹಶಿಕ್ಷಕಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಕಾರ್ಯಕ್ರಮದ ರೂಪರೇಷೆಗಳು ಎಲ್ಲ ಮಕ್ಕಳೊಂದಿಗೆ ವಾದ್ಯ ಮೇಳ ಪೋಷಣೆಗಳೊಂದಿಗೆ ಅಧಿಕಾರಿಗಳು, ಮುಖ್ಯ ಶಿಕ್ಷಕರು, ಎಸ್ಡಿಎಂಸಿಯವರು ಟ್ರ್ಯಾಕ್ಟರ್ ಮೂಲಕ ಜಾಥಾ ನೆರವೇರಿಸಲಾಯಿತು. ಎಬಿ ಪಾಟೀಲ್ ಮುಖ್ಯ ಶಿಕ್ಷಕರು ಪ್ರೌಢಶಾಲೆ ಇಸ್ಲಾಂಪುರ್ ಸ್ವಾಗತ ಭಾಷಣ ನೆರವೇರಿಸಿದರು. ಜಂಗ್ಲಿ ಸಾಬ್ ನಾಯ್ಕ್ ಮತ್ತು ಲಗಮಣ್ಣ ಫನ್ಗುತ್ತಿ ಶೈಕ್ಷಣಿಕ ಆಪ್ತ ಸಹಾಯಕರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಮಾನ್ಯ ಶ್ರೀ ಜಂಗ್ಲಿ ಸಾಬ್ ನಾಯ್ಕ್ ಶೈಕ್ಷಣಿಕ ಆಪ್ತ ಸಹಾಯಕರು ಶೈಕ್ಷಣಿಕ ಗುಣಮಟ್ಟ, ಶಾಲಾ ಮಕ್ಕಳ ನಿರಂತರ ಹಾಜರಾತಿ, ಶೈಕ್ಷಣಿಕ ಸೌಲಭ್ಯ, ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಮಾತನಾಡಿದರು. ಎಎಸ್ ಪದ್ಮನ್ನವರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹುಕ್ಕೇರಿ ಇವರು ಕರ್ನಾಟಕ ಪಬ್ಲಿಕ್ ಶಾಲೆ ಶೈಕ್ಷಣಿಕ ಗುಣಮಟ್ಟ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಶ್ರೀಮತಿ ಸವಿತಾ ಹಲ್ಕೆ ಅಕ್ಷರದಾಸೋ ಸಹಾಯಕ ನಿರ್ದೇಶಕಿ ಹುಕ್ಕೇರಿ ಇವರು ಬಿಸಿಯೂಟ ಬಗ್ಗೆ ತಿಳಿಸಿದರು. ಉಮೇಶ್ ತಳವಾರ್ ಸಿಆರ್ಪಿ ಇಸ್ಲಾಂಪುರ್ ಇವರು ವಂದನಾರ್ಪಣೆ ಕಾರ್ಯಕ್ರಮ ನೆರವೇರಿಸಿದರು. ತೇಜ್ ಪ್ರಭು ನ್ಯೂಸ್ ಇಸ್ಲಾಂಪುರ್. ಚಿಗೊಂದು ಇಬ್ಬರು ಆಗಲಿ.